ಶಾಸಕರಾದಂಥ ಸನ್ಮಾನ್ಯ ಪ್ರಿಯಾ ಕೃಷ್ಣ ಅವರ ಆದೇಶದ ಮೇರೆಗೆ ಏನಿವತ್ತು ಪೂರ್ವಭಾವಿ ಸಭೆ ಮಾಡಿದ್ದೀವಿ, ನಾಳೆ SHK ಕಲ್ಯಾಣ ಮಂಟಪದಲ್ಲಿ 4 ಗಂಟೆಗೆ ಪೂರ್ವಭಾವಿ ಸಭೆ ಇದೆ. ಈ ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆಯನ್ನು ನಾಳೆ ಹಮ್ಮಿಕೊಂಡಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಒಂದು ದೊಡ್ಡ ಸಭೆ ಈ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಸಭೆ ಆಯೋಜನೆ ಮಾಡಿದ್ದಾರೆ. ಅದು ಪೂರ್ವಭಾವಿ ಸಭೆ ನಾವು ವಾರ್ಡ್ ಮಟ್ಟದಲ್ಲಿ ಮಾಡಬೇಕಂತ ನಮಗೆ ಆದೇಶ ಮಾಡಿದರು. ಹಾಗಾಗಿ ಪ್ರತಿಯೊಂದು ವಾರ್ಡನ್ನು ಸಪ್ರೇಟಾಗಿ ಟೈಮಿಂಗ್ಸ್ ಕೊಟ್ಟು ಅರ್ಧ ಗಂಟೆ ಒಳಗಡೆ ಒಂದೊಂದು ಸಭೆನ ಮಾಡಿ ಮುಗಿಸಿದ್ದೀವಿ. ಅವ್ರಿಗೆಲ್ಲರಿಗೂ ಒಂದು ಆದೇಶ ಮಾಡಿರ್ತಕ್ಕಂಥದ್ದು, ಸಾಹೇಬ್ರು ಹೇಳಿರ್ತಕ್ಕಂಥದ್ದು, ಪ್ರಿಯಾಕೃಷ್ಣ ಸಾಹೇಬ್ರು ಹೇಳಿರ್ತಕ್ಕಂಥ ಆದೇಶ ಒಂದೇ. ಏನು ಬೂತ್ ಕಮಿಟಿ ಇದೆ ಅಥವಾ ಬೂತ್ ಮಟ್ಟದ ಲೀಡರ್ಗಳಿದ್ದಾರೆ ಅಥವಾ ಲೋಕಲ್ ಬಾಡೀಸ್ ಏನಿದ್ದಾರೆ ಲೀಡರ್ಗಳಿದ್ದಾರೆ, ಎಲ್ಲ ಒಂದು ಮುಂಚೂಣಿ ಘಟಕಗಳ ಅಧ್ಯಕ್ಷಗಳನ್ನ ಅಥವಾ ಈ ಮುಖಂಡರುಗಳನ್ನ ಎಲ್ಲರನ್ನೂ ಜೊತೆಗೂಡಿಸಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಈಗ ನಾಗರಬಾವಿ ಬ್ಲಾಕಿಂದ ಏನು ನಾಗರಬಾವಿ ಬ್ಲಾಕ್ ಅಧ್ಯಕ್ಷ ಆಗಿದ್ದ ನಾನಾಗಿರ್ಬೋದು ಅಥವಾ ಮಹಿಳಾ ಅಧ್ಯಕ್ಷ ಆದಂಥ ಪ್ರೇಮಲತಾ ಜಯಶಂಕರ್ ಇರ್ಬೋದು, ಯೂತ್ ಅಧ್ಯಕ್ಷ ಆದಂಥ ಯೋಗೀಶ್ವರ್ ಇರ್ಬೋದು, ಎಲ್ಲರೂ ಒಟ್ಟುಗೂಡಿ ಈ ಒಂದು ನಾಗರಬಾವಿ ಬ್ಲಾಕಿಂದ ಅತಿ ಹೆಚ್ಚಿನ ಒಂದು ಒಗ್ಗಟ್ಟನ್ನು ಇವತ್ತು ಪ್ರತಿಯೊಂದು ವಾರ್ಡಲ್ಲೂ ಮೀಟಿಂಗ್ ಸೇರಿಸಿ ಕರೆದು ಸಭೆ ಮಾಡಿ ಪ್ರತಿಯೊಬ್ಬ ಒಂದು ವಿಷಯನೂ ಚರ್ಚೆ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ನಮಸ್ಕಾರ. ಇಂದು ನಾಳೆ ಏನು ಬೆಂಗಳೂರು ದಕ್ಷಿಣ ಸೌತ್ ಲೋಕಸಭಾ ಎಲೆಕ್ಷನ್ ಏನಿದೆ ಅದರ ಪೂರ್ವಭಾವಿ ಸಭೆಯನ್ನು ನಾಳೆ ಹಮ್ಮಿಕೊಂಡಿದ್ದಾರೆ SHK ಚೌಲ್ಟ್ರಿ ಪಟ್ಟಿಗಾರಪಾಳ್ಯದಲ್ಲಿ. ನಮ್ಮ ಗೋವಿಂದರಾಜನಗರ ಶಾಸಕರಾದಂಥ ಶ್ರೀಯುತ ಪ್ರಿಯಾ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಮಹಿಳೆಯರು ಬಂದು ಬೂತ್ ಯಾರು ತೊಗೊಂಡು ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹೇಗೆ ನಮ್ಮ MLA ಅವ್ರನ್ನ ಅತಿ ಹೆಚ್ಚು ಲೀಡಿಂಗಿಂದ ಗೆಲ್ಲಿಸಿದ್ದೀವಿ, ಅದೇ ರೀತಿ ನಮ್ಮ ದಕ್ಷಿಣಕ್ಕೆ ಒಬ್ಬ ಮಹಿಳೆ ನಿಂತಿರೋದ್ರಿಂದ ನಮಗೆ ತುಂಬ ಸ್ಫೂರ್ತಿ ಮತ್ತು ಹೆಮ್ಮೆ ಅನಿಸುತ್ತೆ. ಖಂಡಿತವಾಗಿ ಇನ್ನೂ ಹೆಚ್ಚಿನ ಲೀಡಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು.